ಸುಣ್ಣ ಹೊಡೆದು ಬಿಡ್ತೀವಿ. ಇದನ್ನ ಮೇಯೋ ಇನ್ನೂ ಒಂದು ಅವರ್ 2 ಅವರು ಮೇಯೋ ಅಷ್ಟು ತಾಕತ್ತಿರ್ತೋಕ್ಕೆ ಮೇಯ್ಬೇಕು ಅನ್ನಿಸ್ತಾ ಇರ್ತದೆ. ಅವಾಗ ನಾವು ಸುಣ್ಣ ಹೊಡೆದಾಗ ಹುಳುಗಳೆಲ್ಲ ದಿಂಡುಳವಾಗಿ ಲಾಸ್ಟಲ್ಲಿ ಹಾಲು ಮುಳುಗಂಟು. ಸ್ನೇಹಿತರೆ ರೇಷ್ಮೆ ಹುಳ CB ಹುಳ 4ನೇ ಜರ ಕೊಯ್ತಾವೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. 4ನೇ ಜರ ಅಂದರೆ ಏನು ಮತ್ತು CB ಹುಳ ಜರಕು ಯಾಕೆ ಕೂತ್ಕೊಳ್ಳೋದು, ಜರ ಕೂತ್ಕೊಂಡಾಗ ಏನು ಪೌಡ್ರ್ ಮಾಡಬೇಕು, ಜರಂದು ಎದ್ಮೇಲೆ ಯಾವ ಪೌಡ್ರ್ ಮಾಡಬೇಕು, ಯಾಕೆ ಈಗ ಪೌಡ್ರ್ಗಳನ್ನ ಸಿಂಪಡಣೆ ಮಾಡಬೇಕು, ಆಮೇಲೆ ಎಷ್ಟು ತೆಳಗೆ ಮಾಡಬೇಕು, ಈ 4ನೇ ಜರ ಯಾಕೆ ಮುಖ್ಯ ಅದನ್ನ ವಿಚಾರನ ನಾನು ನಿಮಗೆ ರೇಷ್ಮೆ ಬೆಳೆಗಾರರಿಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ. ಒಳಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ರೇಷ್ಮೆ ಮನೆ ಒಳಗಡೆ ಕರ್ಕೊಂಬಂದಿ ನಾನು ನಿಮ್ಮನ್ನ. ನೋಡಿ ರೇಷ್ಮೆ ಹುಳ 4ನೇ ಜರಕ್ಕೆ ಕುಂತ್ಕೋತಾ ಇದೆ. ನೋಡಿ ಯಾವ ಥರ ಕುಂತ್ಕೋತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 4ನೇ ಜರ ಅಂದರೆ ಸ್ನೇಹಿತರೆ, ಒಂದು ರೇಷ್ಮೆ ಹುಳ 4 ಸತಿ ಜರ ಕೂತ್ಕೋತದೆ. ಅದು 3 ಸತಿ ಜರ ಕೂತ್ಕೊಳ್ಳೋದು ಬಿಡಿ, ಮುಖ್ಯ 4ನೇ ಸತಿ ಜರ ಕೂತ್ಕೊಳ್ಳೋದು ಮೇನು ಇದೇನೆ. ಯಾಕೆ ಅಂದರೆ ಸ್ನೇಹಿತರೆ, 4ನೇ ಜರಕ್ಕೆ ಹುಳುಗಳೆಲ್ಲ ಒಂದೇ ಸಮನಾಗಿ ಒಂದೂ ಮೇಲೆ ಮೇಯ್ಕೊಂಡಿರದೆ ಓಡಾಡದೆ ಒಂದೇ ಸಮಾನ ಕೂತ್ಕೋತದಲ್ಲ, ಅದು ಬೆಳೆ ಚೆನ್ನಾಗಾಯ್ತದೆ. ಈ ಜರ ಕೂತ್ಕೊಳ್ಳೋದು ಅಂದರೆ ಏನು ಅಂದರೆ ಸ್ನೇಹಿತರೆ, ರೇಷ್ಮೆ ಹುಳ ಜರ ಕಾಯ್ಕೊಂಡು ಜರ ಬಂದ ಥರನೇ ಬೆಳ್ಳಗಾಗ್ಬಿಟ್ಟು ಹುಳ ಎಲ್ಲ ಸೊಪ್ಪು ಮೇಯ್ದೆ ತಲೆನೆಲ್ಲ ಹಿಂಗೆ ಕೊಕ್ಕರಿಸ್ಕೊಂಡು ನಿಂತ್ಕೊಬಿಡ್ತದೆ. ಯಾಕೆ ಅಂದರೆ ಅದು ಮೈ ಮೇಲಿರೋ ಸ್ವಾಲೆನ ಕಳಿಬೇಕು, ಚರ್ಮನ ಹಿಂದೂ ಮಕನಾಗೆ ತಗೊಂಡೋಗಿ ತೆಗೆದುಬಿಡ್ತದೆ. ಸ್ವಾಲೆ ದಪ್ಪ ಆಗೋಕ್ಕೋಸ್ಕರ ಅದು ಆ ಥರ ಹಾವು ತನ್ನ ಪೊರೆನ ಹೇಗೆ ಕಳೀತಿದೋ ಅದೇ ಥರ ಇದು ರೇಷ್ಮೆ ಹುಳವನ್ನು ಸಹಿತ ಕಳೀತು. ಹಿಂದಕ್ಕೆ ಕಳೆದಾಗ ಅದ್ರ ಮೈ ಸಖತ್ತು ಸ್ಮೂತಾಗಿರ್ತದೆ, ಸಖತ್ತು ಮುಟ್ಟಿದ್ರೂ ಅದು ನೋವಾಯ್ತದೆ, ಆ ಥರ ಇರ್ತದೆ. ಅದು ಚರ್ಮನ ನಾವು ಆವಾಗ ಸೊಪ್ಪನ್ನ ಎಳೆ ಸೊಪ್ಪು ಹಾಕಿ ಅದನ್ನ ಗಟ್ಟಿಯಾದ ಸೊಪ್ಪು ಹಾಕ್ತೆ ಜರ ಕೂತ್ಕೊಂಡಾಗ ಆ ಥರ ಒಂದು ಮೆತುವಾದ ಸೊಪ್ಪನ್ನ ಎಳೆ ಸೊಪ್ಪನ್ನ ಹಾಕ್ಬೇಕು ನಾವು. ಆಮೇಲೆ ಇನ್ನೊಂದು ಸ್ನೇಹಿತರೆ ಹೇಳಿದೆ ನಾನು ನಿಮಗೆ, ಯಾವ ಪೌಡ್ರ್ ಮಾಡಬೇಕು ಅಂದರೆ ಜರ್ಕ ಕುತ್ಕೊಳ್ಳುವಾಗ ನಾವು ಸುಣ್ಣ ಬಡಿಬೇಕು. ಯಾಕೆ ಸುಣ್ಣ ಬಡಿಬೇಕು ಜರ ಕೂತ್ಕೊಳ್ಳುವಾಗ ಅಂದರೆ ಸ್ನೇಹಿತರೆ, ಆ ರೇಷ್ಮೆ ಹುಳುಗಳು ಪೊರೆನ ತೆಗಿಯೋಕ್ಕೆ ಈಸಿ ಆಯ್ತದೆ. ಅದರಲ್ಲಿರೋ ತೇವಾಂಶನೆಲ್ಲ ಎಳ್ಕೋತದೆ ಸುಣ್ಣ. ಅದ್ರ ಮೈ ಮೇಲೆಲ್ಲ ಬಿದ್ದಾಗ, ಧೂಳೆಲ್ಲ ಬಿದ್ದಾಗ, ರೇಷ್ಮೆ ಹುಳಿನ ಮೈ ಮೇಲೆಲ್ಲ ಬಿದ್ದಾಗ ಅದು ಧೂಳೆಲ್ಲ ಎಳ್ಕೋದು ಸುಣ್ಣ. ಅದಕ್ಕೋಸ್ಕರನೇ ನಾವು ಸುಣ್ಣನ ಸಿಂಪಡಣೆ ಮಾಡಬೇಕು. ಇನ್ನು ಎಷ್ಟು ಗಂಟೆ ಟೈಮು ಕೂತ್ಕೋತದೆ ಅಂದರೆ ಜರ್ಕೆ ಸ್ನೇಹಿತರೆ ಹುಳ ಇದು 4ನೇ ಜರ್ಗೆ 24 ಗಂಟೆ ಟೈಮ್ ಕೂತ್ಕೋತದೆ. ಇವತ್ತು ಸಾಯಂಕಾಲ ಸುಣ್ಣ ಹೊಡೆದ್ರೆ ನಾಳೆ ಸಾಯಂಕಾಲ ನಾವು ಪೌಡ್ರ್ ಮಾಡಿ ಸೊಪ್ಪು ಹಾಕಬೇಕು. ಯಾವ ಪೌಡ್ರ್ ಮಾಡಬೇಕಂದ್ರೆ ನಾವು ಜಾಸ್ತಿ ಸ್ನೇಹಿತರೆ ಹೇಳಿದ್ವಿ, ಬೇಜಾನ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು. ವಿಜೇತ ಪೋಟ್ ಅಂತ ಬರ್ತದೆ, ಅದನ್ನ 1 kg ಸುಣ್ಣಕ್ಕೆ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಕಲಸಿ ಆ ಪೋಟ್ನ ಸುಣ್ಣದೊಳ ಜೊತೆಯಲ್ಲಿ ಚಿಕ್ಕ ಪೋಟ್ನ ಬರ್ತದೆ, ಅದು ಪೋಟ್ ಅಂತ. ಅದು ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ನೋಡಿ ಇದೆ ಸ್ನೇಹಿತರೆ ಪೋಟ್ ಅಂತ. ನೋಡಿ ಇದನ್ನ ಸುಣ್ಣ ಜೊತೆ 1 kg ಸುಣ್ಣ ಜೊತೆ ಚೆನ್ನಾಗಿ ಕಲಸಿ ಸೊಳ್ಳೆ ಪರದೆಲ್ಲ ಹಾಕಿ ನಾವು ಎಲ್ಲ ಹುಳುಗಳ ಸಿಂಪಡಣೆ ಮಾಡಿ ಸೊಪ್ಪು ಕೊಡುವ ಅರ್ಧ ಗಂಟೆ ಮುಂಚಿತವಾಗಿ ನಾವು ಪೌಡ್ರನ್ನ ಸಿಂಪಡಣೆ ಮಾಡಿ ಸೊಪ್ಪು ಕೊಡಬೇಕು ನಾವು. ಇನ್ನೊಂದು ಸ್ನೇಹಿತರೆ ನೀವು ಹೇಳ್ಬೋದು, ನಾವು ಯಾವ ಪೌಡ್ರೂ ಮಾಡಲ್ಲ ಏನು ಮಾಡಲ್ಲ ಅಂತ, ಏನು ಪ್ರಾಬ್ಲಮ್ ಆಗಲ್ವ ಅಂತ, ಏನು ಪ್ರಾಬ್ಲಮ್ ಆಯ್ತಲ್ಲ ಅಂತ ಹೇಳ್ತೀರಿ ಕೆಲವರು. ಅದು ಸ್ನೇಹಿತರೆ ತಪ್ಪು ಕಲ್ಪನೆ. ಅದು ನೀವು ಏನೇನೋ ತಿಳ್ಕೊಂಡಿದ್ದೀರಿ, ಅಷ್ಟು ಸುಲಭವಾಗಿ ಅದನ್ನ ವೈಜ್ಞಾನಿಕವಾಗಿ ಕಂಡುಹಿಡ್ದು ಅದನ್ನ ಬಿಡಲಿಲ್ಲ. ಯಾಕೆ ಅಂದರೆ ರೇಷ್ಮೆ ಹುಳ ಪೊರೆನ ತೆಗೆದ ಮೇಲೆ ಅದು ಮೈಯೆಲ್ಲ ಎಳೆದಾಗಿರ್ತದೆ ಅಂತ ನಾನು ತಿಳಿಸಿದ್ದೀನಿ. ಅದ್ರ ಮೇಲೆ ನಾವು ಪೌಡ್ರು ಸಿಂಪಡಣೆ ಮಾಡಿಬಿಟ್ಟು ಸೊಪ್ಪು ಕೊಟ್ಟಾಗ ಅದಕ್ಕೆ ಯಾವುದೇ ಒಂದು ರೋಗ ಅಟ್ಯಾಕ್ ಆಗಲ್ತು. ಅದಕ್ಕೆ ನೀವೇನಾದ್ರು ಸಿಂಪಡಣೆ ಮಾಡದೆ ಹೋದರೆ ಅದ್ರ ಮೈ ಮೇಲೆ ಸ್ಮೂತಾಗಿರ್ತದೆ, ರೋಗ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರನೇ ಅದನ್ನ ಪೌಡ್ರನ್ನ ಸಿಂಪಡಣೆ ಮಾಡಿದಾಗ ಧೂಳಿ ಕರೆಸಿದಾಗ ಅದ್ರ ಮೇಲೆ ಯಾವುದೇ ಒಂದು ರೋಗ ಇದ್ದರೂ ರುಜಿನ ಇದ್ದರೂ ಅದು ಪೌಡ್ರು ಅದನ್ನ ತಡೆಗಟ್ತದೆ ಮತ್ತು ಅದನ್ನ ಸಾಯಿಸ್ತದೆ, ಬರ್ದಂಗೆ ಸಾಯಿಸ್ತದೆ. ಅದು ಜರಕ್ಕೆ ಕೂತ್ಕೊಳ್ಳುವಾಗ ಯಾವುದೇ ಜರ ಆಗಲಿ, 1ನೇ ಜರ ಆಗಲಿ, 2ನೇ ಜರ ಆಗಲಿ, 3ನೇ ಜರ ಆಗಲಿ, 4ನೇ ಜರ ಆಗಲಿ, ಹುಳುಗಳನ್ನ ನಾವು ತೆಳ್ಳಗೆ ಮಡಿಕೋಬೇಕು. ಮಂದ ಮಡಿಕೊಂಡ್ರೆ ಹುಳುಗಳು ತುಳ್ಕೊಂಡು ಬರ್ತವೆ, ಸೊಪ್ಪು ಮೇಯ್ತಾ ಇರ್ತವೆ, ನಾವು ಹಾಕ್ತಾ ಇರ್ಬೇಕು. ಇನ್ನೊಂದು ವಿಚಾರ ಸ್ನೇಹಿತರೆ, ಜರಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಹುಳ ಜರ ಕೂತ್ಕೋತಾವೆ ಬಿಡಪ್ಪ, ಅವು ಏನು ತಿಂದ ಬಂದ್ಬಿಟ್ಟು ನಾವು ಬಲ್ಕೆ ಸೊಪ್ಪು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ತಿಳ್ಕೊಳ್ಳಿ ನೀವು. ಆದಷ್ಟು ಎಳಸೆ ಸೊಪ್ಪನ್ನೇ, ಹದವಾದ ಸೊಪ್ಪನ್ನೇ ಹಾಕಬೇಕು. ಸಾನೆ ಬಲ್ಕೆನೂ ಇರಬಾರ್ದು, ಸಾನೆ ಹೆಚ್ಚು ಎಳಸು ಇರಬಾರ್ದು. ಆ ಥರದೊಂದು ಸೊಪ್ಪು ಹಾಕಿ ನಾವು ಜರ್ಕೊಂಡಿಸ್ಕೋಬೇಕು. ಸಾನೆ ಬಲ್ಕೆ ಹಾಕಿದಾಗ ಹುಳ ಸೊಪ್ಪು ಬಲ್ಕೆ ಸೊಪ್ಪು ಮೇಯಲ್ಲ, ತಿಳ್ಕೊಳ್ಳಿ ಇದು ನೀವು. ಇದು ಜರ್ಕೆ ಕುತ್ಕೊಳ್ಳುವಾಗ ನಮ್ಮ ಜನಗಳು ವೀಕ್ಷಣೆ ಮಾಡಬೇಕು. ಯಾಕೆಂದರೆ ಇನ್ನೊಂದಷ್ಟು ಮೇಯವು ಇರ್ತವೆ, ಆವಾಗ ನಾವು ಏಕಾಏಕಿ ಸುಣ್ಣ ಹೊಡಿಬಾರ್ದು. ಈ ಮೆಥಡ್ನ ನೀವು ತಿಳ್ಕೋಬೇಕು. ಎಲ್ಲ ಒಂದೇ ಸಾಮಾನ್ಯ ಕುಂತಿದ್ದಾವ
ಅದನ್ನ ತಿಳ್ಕೊಂಡು ನಾವು ನೋಡಿ ಒಂದು ಸತಿ ವೀಕ್ಷಣೆ ಮಾಡಿ ಆಮೇಲೆ ನಾವು ಸುಣ್ಣ ಹೊಡಿಬೇಕು. ಕೆಲವೊಂದು ತುಳುಗಳು ಕುಂತಿರಲ್ಲ ಓಡಾಡ್ತಾ ಇರ್ತವೆ, ಆ ಟೈಮಲ್ಲಿ ಕುಂತ್ಕೋತಾ ಬಿಡಪ್ಪ ಅಂತ ನಾವು ಸುಣ್ಣ ಹೊಡೆದು ಬಿಡ್ತೀವಿ. ಇದನ್ನ ಮೇಯೋ ಇನ್ನೂ ಒಂದು ಅವರ್ 2 ಅವರ್ ಮೇಯೋ ಅಷ್ಟು ತಾಕತ್ತಿರ್ತೋಕೆ ಮೇಯ್ಬೇಕು ಅನ್ನಿಸ್ತಾ ಇರ್ತದೆ. ಅವಾಗ ನಾವು ಸುಣ್ಣ ಹೊಡೆದಾಗ ಹುಳುಗಳೆಲ್ಲ ದಿಂಡುಳವಾಗಿ ಲಾಸ್ಟಲ್ಲಿ ಹಾಲು ಮುಳುಗಂಟು ಈ ಥರ ಬಂದುಬಿಡ್ತವೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋ ಹುಳ ಸ್ನೇಹಿತರೆ ಸಾಯಂಕಾಲ ಸುಣ್ಣ ಹೊಡೆಸ್ಕೊತವೆ. ಈಗ ಸಮಯ 4 ಗಂಟೆ. ಈಗ ಇನ್ನೂ ಒಂದು 2 ಅವರ್ 3 ಅವರು ಸೊಪ್ಪು ಮೇಯೋದಿದೆ, ಏನು ಪ್ರಾಬ್ಲಮ್ ಆಗಲ್ತು, ನಿಧಾನಕ್ಕೆ ಸುಣ್ಣ ಹೊಡಿಬೋದು. ನೋಡಿ ಯಾವೊಂದು ಸೊಪ್ಪು ಮೇಯ್ತಾ ಇಲ್ಲ, ಆದರೂ ಎಲ್ಲೋ ಒಂದೊಂದು ತಳಿ ಆಡಿಸ್ತವೆ. ಅದು ಮೇಯ್ಕೊಂಡು ಕುತ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಆಮೇಲೆ ಸುಣ್ಣ ಹೊಡಿತೀನಿ. ಇದು ಸ್ನೇಹಿತರೆ 4ನೇ ಜ್ವರದಲ್ಲಿ ನಾವು ಅನುಸರಿಸಬೇಕಾದ ಕ್ರಮಗಳು. ಸ್ನೇಹಿತರೆ ನಾನು ನಿಮಗೆ ತಿಳಿಸಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ತಿಳಿಸ್ತೀನಿ.